ಬೋಲ್ಟ್ ಹಾಕಿದ್ದೀನಿ ಕಣೋ, ಯಾರು ನೋಡಲ್ಲ. ಭುವಿ, ನೀನ್ ಶ್ರದ್ಧಾ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅವಳನ್ನ ಮನೆಯಿಂದ ಕಳಿಸಿ ತಪ್ಪು ಮಾಡಿದೆ ಅಂತ ನಿನಗೇನಾದ್ರೂ ಅನ್ನಿಸ್ತಿದ್ಯಾ? ಏನು ಗೊತ್ತಾಗ್ತಾ ಇಲ್ಲ ನನಗೇನು ಅರ್ಥ ಆಗದೆ ಒದ್ದಾಡ್ತಾ ಇದ್ದೀನಿ ನಾನು. ಅವಳೇನು, ಅವಳು ನಿಜವಾಗ್ಲೂ ಏನು ತಪ್ಪು ಮಾಡಿದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನೀನು ಲೆಟ್ರ್ ಬರೆದು ಮೋಸ ಮಾಡಿದ್ದು ಮಾತ್ರ ನನಗಿಷ್ಟ ಆಗಲಿಲ್ಲ. ಯಾಕೆ ಭುವಿ ಹಾಗೆ ಮಾಡ್ತಾ ಇದ್ಯಾ? ನಾನೇನು ಹುಲಿ ಸಿಂಹ ಥರ ಕಾಣ್ತಾ ಇದ್ದೀನ ನಿನಗೆ? ಅದಾದರೂ ಎಷ್ಟೋ ಪರವಾಗಿಲ್ಲ. ನೋಡು ಭುವಿ, ನನಗೆ ಶ್ರದ್ಧನ್ ಕಂಡ್ರೆ ಆಗೋದಿಲ್ಲ, ಅದು ನಿನಗೂ ಚೆನ್ನಾಗಿ ಗೊತ್ತು. ಮುಂಚೆ ಅವಳನ್ನ ಕಂಡ್ರೆ ನಿನಗೂ ಆಗ್ತಿರ್ಲಿಲ್ಲ. ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನೀನು ಅವಳನ್ನ ಮದುವೆನೇ ಆಗಲಿಲ್ವಾ? ಇನ್ನ ನಾನು ಮಾಡಿದ್ದೇನು ಅಂಥ ದೊಡ್ಡ ತಪ್ಪಲ್ಲ ಬಿಡು, ಮೋಸನೂ ಅಲ್ಲ. ಅದು ಅಲ್ಲದೆ ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ನೀನನ್ನ ಪ್ರಶ್ನೆ ಮಾಡಬಾರ್ದು ಭುವಿ. ನಾನೇನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೆ? ಸರಿ ಸರಿ ಬಿಟ್ಟಾಕು, ಇನ್ಮೇಲೆ ಈ ಥರ ಎಲ್ಲ ಆಟ ಆಡಕ್ಕೆ ಹೋಗ್ಬೇಡ. ಈಗ ನಡಿ, ನಾನು ಮಲಗಬೇಕು. ನಾನು ಇಲ್ಲೇ ಯಾಕೋ ಹಾಗೆ ಬಾಯ್ ಬಿಡ್ತಾ ಇದೆಯಾ? ಸ್ವಲ್ಪ ಇಲ್ಲೇ ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊಂಡೆ. ಹೇಗೂ ನಿದ್ದೆ ಬರ್ತಿರ್ಲಿಲ್ವಲ್ಲ, ಇಬ್ರು ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಆದರೆ ನನಗೆ ನಿದ್ರೆ ಬರ್ತಾ ಇದೆ. ಅದೇನಿದ್ರು ಬೆಳಗ್ಗೆ ಮಾತಾಡಿದ್ರೆ ಆಯ್ತು. ನಡಿ ಈಗ. ಅಲ್ಲ ಕಣೋ ಭುವಿ. ಅಲ್ಲನೂ ಇಲ್ಲ ಹೌದೂ ಇಲ್ಲ, ಬಾ ನೀನು. ಎಲ್ಲಿಗೆ ಹೊರಟೆ? ಶ್ರದ್ಧಾನ್ ಕರ್ಕೊಂಬರೋದಕ್ಕ? ಇಲ್ಲ ಅಜ್ಜಿ, ಅದು ನನಗೆ ಬೇರೆ ಸ್ವಲ್ಪ ಕೆಲಸ ಆಯ್ತು ಹೊರಗಡೆ. ನೋಡು, ಅದನ್ನ ಆಮೇಲೆ ಮಾಡು. ಮೊದ್ಲು ಹೋಗಿ ಶ್ರದ್ಧಾನ್ ಕರ್ಕೊಂಬ. ಈಗ್ಲ? ಅದು ನಾನು ಅಜ್ಜಿ ಯಾಕೆ ಈ ಥರ ಕೇಳ್ತಾ ಇದ್ದಾರೆ? ಅವ್ರಿಗೇನಾದರೂ ಅನುಮಾನ ಬಂತ? ಏನಜ್ಜಿ ನಿಂದು ಬೆಳಗ್ಗೆನೆ ಯಾಕೆ ಭುವನ್ ತಲೆ ತಿಂತಿದ್ಯಾ? ನಾನೆಲ್ಲಿ ತಲೆ ತಿಂತಿದ್ದೀನಿ? ಹೋಗ ಅವ್ನ ಹೆಂಡತಿನ ಕರ್ಕೊಂಬ ಅಂತ ಹೇಳ್ತಾ ಇದ್ದೀನಿ. ಏನು ಶ್ರದ್ಧಾನ? ಯಾಕಜ್ಜಿ? ಅವಳು ಇನ್ನ ಅವ್ರ ಅಮ್ಮನ ಮನೆಗೆ ಹೋಗಿ 1 ದಿನ ಆಗಿದೆ ಅಷ್ಟೇ. ಇನ್ನ 1-2 ದಿನ ಇದು ಬರ್ಲಿ ಬಿಡಿ. ಹ್ಞೂ ಅಜ್ಜಿ, ಯಾಕಷ್ಟು ಅವಸರ? ಆರಾಮಾಗಿರ್ಲಿ ಬಿಡಿ 1-2 ದಿನ. ಹೆಣ್ಮಕ್ಳು ಮನ್ಸು ನಿಂಗೆ ಅರ್ಥ ಆಗಲ್ಲ ಕಣಪ್ಪ. ಅವಳು ಅಲ್ಲಿ ಆರಾಮಾಗಿರಲ್ಲ. ಇಲ್ಲಿಂದ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಹೋದ್ಮೇಲೆ ಗಂಡನ ಮನೆಗೆ ವಾಪಸ್ ಬರ್ಬೇಕು ಅನ್ಸುತ್ತೆ. ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಜಾಸ್ತಿ ದಿವಸ ತವ್ರ ಮನೇಲಿ ಇರಲ್ಲಪ್ಪ. ನನ್ಗೆಲ್ಲ ಗೊತ್ತಿದೆ. ನೋಡು, ಒಂದ್ ಕೆಲಸ ಮಾಡು, ನೀನ್ ಇವತ್ತು ಹೋಗಿ ಅಲ್ಲೇ ಇದ್ದು ನಾಳೆ ಅವಳನ್ನ ಕರ್ಕೊಂಬ. ಯಾಕಜ್ಜಿ ಈಗ ಮಾತಾಡ್ತಿದ್ಯಾ? ನನ್ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಮಿಸ್ ಮಾಡಕ್ ಆಗೋದಿಲ್ಲ. ಹೋಗ್ಲಿಲ್ಲ ಅಂದ್ರೆ ಲಾಸ್ ಆಗುತ್ತೆ. ನೀನ್ ಸ್ವಲ್ಪ ಸುಮ್ಮನಿರು ಅಜ್ಜಿ. ಅವ್ನು ಇನ್ನೊಂದ್2 ದಿನ ಬಿಟ್ಟು ಹೋಗ್ತಾನೆ. ಈಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಿದ್ದಾನಲ್ವಾ? ನಿನಗ್ ಗೊತ್ತಿಲ್ಲ ಊರ್ಮಿಳ, ಬಾಯಲ್ಲಿ ಅವ್ನು ಹಾಗೆ ಹೇಳ್ತಾನೆ. ಒಳಗೊಳಗೆ ಹೆಂಡತಿ ಯಾವಾಗ ಬರ್ತಾಳೋ ಅಂತ ಕೂತಿರ್ತಾನೆ. ಕಳ್ಳ. ಅವ್ನ್ ಕಣ್ಣೋಡು, ಇಡೀ ರಾತ್ರಿ ನಿದ್ದೆ ಮಾಡ್ದಂಗಿಲ್ಲ. ಹಾಗೆಲ್ಲ ಏನು ಇಲ್ಲ ಅಜ್ಜಿ. ಹೇಳ್ದೆ ತಾನೆ 2 ದಿನ ಬಿಟ್ಟು ಕರ್ಕೊಂಡ್ ಬರ್ತೀನಿ ಅಂತ. ಪ್ಲೀಸ್ ಒತ್ತಾಯ ಮಾಡಬೇಡ. ಅವಳು ಹೋಗ್ತಿದ್ದ ಹಾಗೇನೆ ಅವಳು ಹಿಂದೆನೆ ನಾನು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರೆ ಅವ್ರಮ್ಮ ಅಜ್ಜಿ ಏನು ಅನ್ಕೋಬೇಡ. ಅವಳಿಗೆ ಬರಕ್ ಮನ್ಸಿರ್ಬೋದು, ಆದ್ರೆ ಮಗಳು ಬರೋದು ಬಂದಿದ್ದಾಳೆ. 1-2 ದಿನ ಇದ್ದು ಹೋಗ್ಲಿ ಅಂತ ಅವ್ರಿಗೂ ಮನ್ಸಿರಲ್ವಾ? ಸುಮ್ಮನೆ ಬೇಜಾರು ಮಾಡ್ಕೋತಾರ ಅಜ್ಜಿ. ಹಾಗಂತೀಯ? ಮತ್ತಿನೇನು, ನೀನ್ ಒಳ್ಳೆ ಚಿಕ್ಕ ಮಕ್ಕಳು ಚಾಕ್ಲೇಟ್ ಬೇಕು ಅಂತ ಹಠ ಹಿಡಿಯೋ ಹಾಗೆ ಶ್ರದ್ಧಾ ಬೇಕು ಅಂತ ಹೇಳ್ತಾ ಇದೆಯಲ್ಲ, ಸ್ವಲ್ಪ ಸುಮ್ಮನೆ ಇರಜ್ಜಿ. ನೀನ್ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಸರಿ ಕಣಪ್ಪ, ಅದೇನ್ ಕೆಲಸ ಇದೆಯೋ ನೋಡ್ಕೊ ಹೋಗು. ನಾಳೆನೆ ಹೋಗಿ ಕರ್ಕೊಂಬರ್ತೀಯಂತೆ.